ಮನೆ ವೀಕ್ಷಕರೇ, ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಯಾವ ರೀತಿ ಅದೃಷ್ಟ ತಂದು ಕೊಡುತ್ತಾ, ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ಈ ಗುರು ಅನ್ನಂತ ಇದನ್ನಲ್ಲ, ಸೊ ಗುರು ಹೇಗಂತಂದ್ರೆ ನಮ್ಮ ಲೈಫ್ ಅಲ್ಲಿ ಏನಾರು ಬೇಕು ಅಂತಷ್ಟೇ ಇಮಿಡಿಯೇಟ್ ಕೊಡುವಂತಹ ಗ್ರಹ ಅಂದ್ರೆ ಗುರು. ಹೌದು ಅಲ್ವಾ? ಖಂಡಿತ. ಯಾಕೆಂತಂದ್ರೆ ನಾವೊಂದು ಪ್ರಾರ್ಥನೆ ಮಾಡಿ ಯಾವ್ದೇ ಒಂದ್ ದೇವರಿಗೆ ಹೂವು ಹಾಕಿದ್ರು ಕೂಡ ಆಶೀರ್ವಾದ ಮಾಡೋದೇ ನಮ್ ಗುರುಗಳು. ಹೌದು. ಲೈಫ್ ಅಲ್ಲಿ ಯಾರನಾರ ಹೋಗಿ ದೊಡ್ಡ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ತಾರೆ, ಅವ್ರಿಗೂ ನಮ್ ಗುರುಗಳೇ. ಲೈಫ್ ಅಲ್ಲಿ ನಮ್ಗೆ ಏನಾರು ಬೇಕು ಅಂತ ಅಂದಾಗ ಆಶೀರ್ವಾದ ಅಂತ ಅಂದ್ರೆ ಅವರ ದೃಷ್ಟಿ ನಮ್ ತಲೆ ಮೇಲೆ ಇದೆಯೋ ಅಥವಾ ನಮ್ಗೆ ಯಾರು ಕೇಳಿದ ತಕ್ಷಣ ನಮ್ಗೆ ಪ್ರೇ ಮಾಡ್ತಾರೆ ಗುಡ್, ಅದು ಕೂಡ ಗುಡ್ ರಿಸಲ್ಟ್ ಅನ್ನ ಕೊಡುವಂತದ್ದೇ ಈ ಗುರು ಇದೆಯಲ್ಲ. ಈ ಗುರು ಕಟಕ ರಾಶಿಲಿ ತನ್ನ ರಾಶಿಯ ಮನೇಲೆ ಉಚ್ಚ ಸ್ಥಿತಿಲಿದ್ದಾನೆ. ಹೌದು. ಸೊ ಇದು ರಾಮನ್ಗೂ ಇತ್ತು. ಹೌದು. ಅದಕ್ಕೆ ಸಿಕ್ಕಿದ್ರೆ ರಾಮನಂತ ಮಗ ಸಿಗ್ಬೇಕು ಅಂತ ಹೇಳ್ತಾರೆ. ಅಣ್ಣ ತಮ್ಮದಿರಾದ್ರೆ ಭರತ ಲಕ್ಷ್ಮಣನ್ ಇರ್ಬೇಕು ಅಂತ ಹೇಳ್ತಾರೆ. ಹೌದು ಅಲ್ವಾ? ಹೆಂಡತಿ ಅಂತಂದ್ರೆ ಸೀತಾಮಾತೆ ತರ ಇರ್ಬೇಕು ಅಂತ ಹೇಳ್ಬೇಕಾದ್ರೆ ಇಲ್ಲೆಲ್ಲೋ ಒಂದು ಕಡೆ ಒಂದು ರಾಮನ್ಗೂ ಕೂಡ ಕಟಕ ರಾಶಿಯಲ್ಲಿ ಗುರು ಹುಚ್ಚನಾಗಿದ್ದ ಅಂತ ಅಂದ್ರೆ ಅವನಿಗೆ ಎಷ್ಟೆಲ್ಲಾ ನೋವುಗಳು ತಿಂದ್ರು ಅಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ಜನ್ಮ ರಾಶಿ ನರೋ ದುಃಖಂ ಅಂತಾರೆ. ಅದರಲ್ಲಿ ಕಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ಒಂದ್ ರಿಸಲ್ಟ್ ಏನು ಅಂದ್ರೆ 7ನೇ ಮನೆ ನೋಡ್ತಾ ಇದ್ದಾರೆ. ಕಟಕ ರಾಶಿಯವರಿಗೆ ಸಪ್ತಮದಲ್ಲಿ 7ನೇ ಮನೆ ನೋಡ್ತಾ ಇರೋದ್ರಿಂದ ಏನಾಗುತ್ತೆ, ವ್ಯವಹಾರಿಕದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿದ್ದಾರೆ ಕಟಕ ರಾಶಿಯವರು. ಈಗ ನೋಡಿ ಅವ್ರಿಗೆ ಚೇಂಜಸ್. ಗುರುವಿನ ದೃಷ್ಟಿಯಿಂದ ಸಕಲ ಅಭಿವೃದ್ಧಿಗಳನ್ನ ಪಡಿತಾ ಹೋಗ್ತಾರೆ. ಅನ್ಕೊಂಡಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಯಾಕಂದ್ರೆ ಕಟಕ ರಾಶಿಯವರು ತುಂಬಾ ಮೃದು ಸ್ವಭಾವದವರು. ತಾಯಿಯ ಒಂದು ಮನಸ್ಸು ಏನಾರ ಇದೆ ಅಂದ್ರೆ ಅದು ಕಟಕ ರಾಶಿಯವರಿಗೆ. ಅಂತಹ ಕಟಕ ರಾಶಿಯವರಿಗೆ ಗುರು ದೃಷ್ಟಿ 7ನೇ ಮನೆ ಇದೆ ಅಂತಂದ್ರೆ ಅಲ್ಟಿಮೇಟ್ ರಿಸಲ್ಟ್ ಅನ್ನ ಕೊಡ್ತಾನೆ. ಯಾಕಂದ್ರೆ ಗುರು ಉಚ್ಚ ಗುರು ಅಂದಾಗ ಹೈ ವೋಲ್ಟೇಜ್. ಹೌದು. ನೀವು ಕಡಿಮೆ ಬೆಳಕಲ್ಲಿ ಇದೀರಿ, ಈಗ ಹೈ ವೋಲ್ಟೇಜ್ ಹಾಕಿದ ತಕ್ಷಣ ಮನೆಯಲ್ಲಿ ಎಷ್ಟು ಬೆಳಕಾಗತ್ತಲ್ಲ, ಅಂತಹ ಪವರ್ ಬೆಳಕನ್ನ ನಿಮ್ಮ ಒಂದು ನೇರ ದೃಷ್ಟಿ 7ನೇ ಮನೆಗೆ ಇರೋದ್ರಿಂದ ಮೋಸ್ಟ್ ಸಕ್ಸಸ್ ಅನ್ನ ಕಟಕ ರಾಶಿಯವರು ನೋಡ್ತಾ ಹೋಗ್ತಾರೆ. ತಲೆ ಕೆಡ್ಸ್ಕೊಬಿಡಿ. ಜನ್ಮಗುರು ನರೋದುಕ್ಕಂ ಅದೇನು ಮಾಡಕ್ಕಾಗಲ್ಲ. ರಾಶಿ ಮೇಲೆ ಕುಳ್ತಿದ್ದಾನೆ, ಅನುಭವಿಸ್ಲೇಬೇಕು. ರಾಮ ಆಗಿದ್ರೆ ಅನುಭವಿಸ್ಲಿಲ್ವಾ? ಅವ್ನ್ ದೇವರಲ್ವಾ? ನೋಡಿ, ಅವ್ನ್ ದೇವರಾಗಿ ಯಾಕೆ ಸೀತಾಮಾತೆನ ಪಡೆಯಕ್ಕೆ ಹನುಮಂತನೇ ಕರೆಸ್ಬೇಕಾಯ್ತು? ಹನುಮಂತನ ಬಂಟ ಯಾಕೆ ಬರ್ಬೇಕಿತ್ತು? ಅಲ್ವಾ? ಸೊ ದುರ್ಯೋಧನ ಸಾಯಿಸಕ್ಕೆ ಕೃಷ್ಣ ದೇವರೇ, ಯಾಕೆ ಸಾಯಿಸ್ಲಿಲ್ಲ? ಎಲ್ಲದಕ್ಕೂ ಒಂದು ಸ್ಥಿತಿಗತಿಗಳಿರುತ್ತೆ. ಅದಕ್ಕೆ ಕಾರಣಕರ್ತ ಇರ್ತಾರೆ. ನಮ್ಮ ಒಂದು ಗ್ರಹಗತಿಗಳೇನಿದೆ ಅದ್ರ ಮೇಲೆನೆ ಎಲ್ಲ ನಡೀತಾ ಹೋಗೋದು. ಇಂತಹ ಗೋಚಾರದ ಫಲ ಕಟಕ ರಾಶಿಯವರಿಗೆ ಚೆನ್ನಾಗಿರೋದ್ರಿಂದ ತಲೆ ಕೆಡ್ಸ್ಕೊಬೇಡಿ. ಮೋಸ್ಟ್ ರಿಸಲ್ಟ್ ಜೊತೆಗೆ 9ನೇ ಮನೆ ನೋಡ್ತಾ ಇದ್ದಾನೆ, ಪಂಚಮ ಭಾವ ನೋಡ್ತಾ ಇದ್ದಾನೆ, 5ನೇ ಮನೆ ನೋಡ್ತಾ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಇನ್ನೇನ್ ಬೇಕು? ಮಕ್ಕಳಿಗೆ ಒಳ್ಳೆ ಯೋಗ. ಎಜುಕೇಶನ್ ಸೂಪರು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಂದ್ರೆ ಮಕ್ಕಳು ಹೈಯರ್ ಎಜುಕೇಶನ್ಗೆ ಹೋಗ್ಬೋದು, ಅಥವಾ ಬೇರೆ ಯಾವ್ದಾರ ಒಂದು ನಮ್ಗಿಂತ ಪ್ರಮೋಷನ್ ಬೇಕಪ್ಪ, ಅಥವಾ ನಮ್ಗಿಂತ ಒಂದು ಕಾಲೇಜಲ್ಲಿ ನಮಗೆ ಅಡ್ಮಿಷನ್ ಬೇಕು ಅನ್ನೋರಿಗೆಲ್ಲ ಖಂಡಿತ ಸಿಗತ್ತೆ. ಪೂರ್ವ ಪುಣ್ಯ ಸ್ಥಾನವನ್ನ ನಿಮಗೆ ಕಟಕ ರಾಶಿಯ ಗುರು ನೋಡ್ತಾ ಇರೋದ್ರಿಂದ ಮಕ್ಕಳಲ್ಲಿ ವಿಪರೀತ ಅಭಿವೃದ್ಧಿನ ಕಟಕ ರಾಶಿಯವ್ರು ನೋಡ್ತಾ ಹೋಗ್ತಾರೆ. ಜೊತೆಗೆ 9ನೇ ಮನೆ ಭಾಗ್ಯದ ಮನೆ. 9ನೇ ಮನೆ ಭಾಗ್ಯದ ಮನೆ ನೋಡ್ತಾ ಇದೆ ಅಂತ ಅಂದ್ರೆ ಯಾವ್ದೆಲ್ಲ ರಿಸಲ್ಟ್ ಸಿಗಕ್ ಸಾಧ್ಯ? ಭಾಗ್ಯದ ಬಾಗ್ಲು ಓಪನ್ ಆಯ್ತು ಅಲ್ವಾ? ಸೊ ಹಂಗಾಗಿ ನಿಮ್ಮ ಒಂದು ಭಾಗ್ಯದ ಬಾಗಿಲು ಗುರು ತೆರೆದಿದ್ದಾನೆ, ಅಲ್ಲಿ ರಿಸಲ್ಟ್ ಸಿಗ್ತಾ ಇದೆ ನಿಮ್ಗೆ. ಮೋಸ್ಟ್ ಹ್ಯಾಪಿಯೆಸ್ಟ್ ಆಗಿರಿ. ಗುರು ಯಾವ ಮನೇಲಾದ್ರೂ ಕುಳಿತುಕೊಂಡಿರ್ಲಿ, ತಲೆ ಕೆಡ್ಸ್ಕೊಬೇಡಿ. ಗುರು ದೃಷ್ಟಿ ನಿಮ್ಗೆ 9ನೇ ಮನೇಲಿ ಇದೆಯಾ? ಗುರು ನಿಮ್ಗೆ 7ನೇ ಮನೇಲಿ ನೋಡ್ತಾ ಇದ್ದಾನ, 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ನೋಡ್ತಾ ಇದ್ದಾನೆ. ಇನ್ನೇನ್ ಬೇಕು? ಹ್ಯಾಪಿಯೆಸ್ಟ್ ಆಗಿರಿ, ಖುಷಿಯಾಗಿರಿ. ಈ 9 ಮತ್ತೆ 7, 5ನೇ ಫಲಗಳನ್ನ ಈ ಗುರು ಕೊಟ್ಟೇ ಕೊಡ್ತಾನೆ. ಏನಾರ ಒಂದು ಭಾಗ್ಯದ ಬಾಗಿಲು ಓಪನ್ ಮಾಡೇ ಮಾಡ್ತಾನೆ. ವ್ಯವಹಾರಿಕ ವೃತ್ತಿಗಳಲ್ಲಿ ಅಭಿವೃದ್ಧಿ ತರ್ತಾನೆ. ಮಕ್ಕಳಲ್ಲಿ ಒಂದು ಖುಷಿ ಸಂತೋಷ ತರ್ತಾನೆ. ಟಾರ್ಗೆಟ್ ಏನಾರ ಬಯಸಿದ್ರೆ ಮಕ್ಕಳು ಒಳ್ಳೆ ಮಾರ್ಕ್ಸ್ ನ ತೆಗ್ದಿರ್ತಾರೆ. ಅಂತ ಒಳ್ಳೆ ಕಾಲೇಜ್ ಬೇಕು ಅಂತ ಬಯಸಿದ್ರು ಒಳ್ಳೆ ಈಸಿಯಾಗಿ ಕಾಲೇಜ್ ಸಿಗ್ತಾ ಹೋಗುತ್ತೆ. ಸೊ ಕಟಕ ರಾಶಿಯವರಿಗೆ ಎಲ್ಲವೂ ಒಳ್ಳೆ ಫಲ ಇರೋದ್ರಿಂದ ಗುರುಗಳ ದರ್ಶನ ಮಾಡ್ತಾ ಬನ್ನಿ. ಯಾಕೆಂದ್ರೆ ನಿಮ್ಮ ರಾಶಿಯಲ್ಲಿ ಗುರು ಹುಚ್ಚನಾಗೋದ್ರಿಂದ ಎಷ್ಟ್ರ ಮಟ್ಟಿಗೆ ಗುರುವಿನ ಆರಾಧನೆ ಮಾಡ್ತಿರೋ ಅಷ್ಟ್ರ ಮಟ್ಟಿಗೆ ನಿಮ್ಮ ಲೈಫ್ ನ ಚೇಂಜಸ್ ಆಗುತ್ತೆ. ಯಾಕೆಂದ್ರೆ ನಿಮಗೆ ಆಲ್ರೆಡಿ ಕಟಕ ರಾಶಿಗೆ ಗುರು ಭಾಗ್ಯದ ಮನೆ 9ನೇ ಮನೆ ಸ್ಥಾನ ಗುರು ಇರೋದ್ರಿಂದ ನಿಮ್ಮ ಲೈಫ್ ಭಾಗ್ಯದ ಬಾಗಿಲು ಯಾವಾಗ್ಲೂ ಓಪನ್ ಆಗ್ಬೇಕು ಅಂತ ಅಂದ್ರೆ ಯಾವಾಗ್ಲೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗೆ ಹೋಗೋದ್ ಮಾಡಿ, ಗುರು ರಾಘವೇಂದ್ರ ದರ್ಶನ ಮಾಡೋದ್ ಮಾಡಿ. ಏನೂ ಆಗಲ್ಲಪ್ಪ ಅನ್ನೋರಿಗೆ ಅಟ್ಲೀಸ್ಟ್ ಹಳ್ಳಿ ಮರನಾರ ಕುತ್ಕೊಂಡು ರೌಂಡ್ ಹಾಕ್ ಬನ್ನಿ. ನೋಡಿ, ಅರಳಿ ಮರನು ಗುರು ಅಧಿಪತಿ. ಮೂಲತಃ ಬ್ರಹ್ಮರೂಪಾಯ ಅಂತ ಯಾಕೆ ಹೇಳ್ತಾರೆ? ಅಲ್ವಾ? ಸೊ ವಿಷ್ಣು ಮೂಲತಃ ಬ್ರಹ್ಮರೂಪಾಯ. ವಿಷ್ಣುನು ಕೂಡ ಮಧ್ಯದಲ್ಲೇ ಇರ್ತಾನೆ. ಶಿವ ಸ್ಥಿತನಾಗಿ ಇರ್ತಾನೆ.
ಅಲ್ಲಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಕುಳಿತಿದ್ದಾರೆ ಅಂತ ಅಂದಾಗ ಆ ಹಳ್ಳಿ ಮರದಲ್ಲಿ ಗುರು ಇನ್ನೆಷ್ಟು ಮಟ್ಟಿಗೆ ಅಭಿವೃದ್ಧಿನ ಹೊಂದ್ಕೊಡ್ತಾರೆ. ಮಕ್ಕಳಾಗಿಲ್ಲ ಅನ್ನೋರ್ಗೆ ಯಾಕೆ ಹಳ್ಳಿ ಮರದ ಕೆಳಗಡೆ ನಿಮಗೆ ಹಳ್ಳಿ ಮರದ ಕೆಳಗಡೆ ನಾಗರಕಲ್ನ ಹೇಳ್ತಾರೆ ಪೂಜೆ ಮಾಡಿ ಅಂತ, ಅಷ್ಟ್ರ ಮಟ್ಟಿಗೆ ಅಭಿವೃದ್ಧಿ ಕೊಡ್ತಾನೆ. ಹಂಗಾಗಿ ತುಂಬಾ ಒಳ್ಳೇದಾಗತ್ತೆ. ಖಂಡಿತ ನಿಮ್ಗೆ 9ನೇ ಮನೆ ಭಾಗ್ಯದ ಬಾಗಿಲು ನೋಡೋದು, 7ನೇ ಮನೆ ಪಂಚಮ ಸ್ಥಾನ ನೋಡೋದು ಕಟಕ ರಾಶಿಯವರಿಗೆ ಗುಡ್ ರಿಸಲ್ಟ್. ಒಳ್ಳೇದಾಗ್ಲಿ, ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಟಕ ರಾಶಿಗೆ ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ಸಗಮವಾಗಿ ಆಗುವಂತಹ ಸಮಯ ಇದಾಗಿದೆ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳಿ.